ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿದಾಗ ಮೊದಲು ಸಹಾಯಕ್ಕೆ ಧಾವಿಸಿದ್ದೇ ಆರ್ಎಸ್ಎಸ್. 1996ರಲ್ಲಿ ಹಜ್ ಯಾತ್ರಿಗಳು ಮೃತಪಟ್ಟಾಗಲೂ ಸಹಾಯಕ್ಕೆ ಬಂದಿದ್ದು ಆರ್ಎಸ್ಎಸ್ನ ಸ್ವಯಂ ಸೇವಕರು. ಈ ಘಟನೆಯನ್ನ ಪತ್ರಕರ್ತ ಜಾಫರ್ ಇರ್ಷಾದ್ ಅವರು ನೆನಪಿಸಿಕೊಂಡಿದ್ದಾರೆ. ಸಂಘದ ಸ್ವಯಂ ಸೇವಕರು ಮೃತದೇಹಗಳನ್ನು ಹೊರಕ್ಕೆ ತೆಗೆದ್ರು, ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ರು. ನಮಸ್ಕಾರ. ಮೊನ್ನೆ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿತ್ತು. ಇಂತಹ ದುರ್ಘಟನೆ ಸಂಭವಿಸಿದಾಗ ಮೊದಲು ಸಹಾಯಕ್ಕೆ ಧಾವಿಸಿದ್ದೇ ಆರ್ಎಸ್ಎಸ್. ವಿಮಾನ ದುರಂತ ನಡೆದ ಕೂಡಲೇ ಆರ್ಎಸ್ಎಸ್ನ 350 ಸ್ವಯಂ ಸೇವಕರನ್ನ 2 ಗುಂಪುಗಳಾಗಿ ವಿಭಜಿಸಲಾಗಿತ್ತು. ಇವರು ಸುಟ್ಟು ಕರಕಲಾದಂತಹ ಮೃತದೇಹಗಳನ್ನ ಹೊರಗಡೆ ತೆಗೆಯುವುದಕ್ಕೆ ಸಹಾಯವನ್ನ ಮಾಡಿದ್ರು. ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷಾ ಘಟಕಗಳನ್ನ ಸ್ಥಾಪಿಸುವುದಕ್ಕೆ ಸಹಾಯವನ್ನ ಮಾಡಿದ್ರು. ಸತ್ತವರ ಗುರುತನ್ನ ಪತ್ತೆ ಹಚ್ಚುವುದಕ್ಕಾಗಿ ದಾಖಲೆಗಳನ್ನ ಸಿದ್ಧಪಡಿಸುವುದಕ್ಕೂ ಸಹಾಯವನ್ನ ಮಾಡಿದ್ರು. ಅಕಸ್ಮಾತ್ ಆಗಿ ಈ ದುರ್ಘಟನೆಯಲ್ಲಿ ಯಾರಾದ್ರೂ ಬದುಕುಳಿದ್ರೆ ಅವರಿಗೆ ರಕ್ತದ ಅವಶ್ಯಕತೆ ಏನಾದ್ರೂ ಇದ್ರೆ ಅಂತ ಹೇಳಿ ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಿದ್ರು. ಈ ಮೂಲಕವಾಗಿ ವಿಮಾನ ದುರಂತ ನಡೆದ ಸ್ಥಳಕ್ಕೆ ಧಾವಿಸಿ ಸಹಾಯವನ್ನ ಮಾಡಿದ್ರು ಈ ಆರ್ಎಸ್ಎಸ್ ನ ಸ್ವಯಂ ಸೇವಕರು. ಇಂತಹ ಸೇವಾ ಕಾರ್ಯಕ್ಕೆ ಆರ್ಎಸ್ಎಸ್ ಯಾವಾಗ್ಲೂ ಮೊದಲು ಧಾವಿಸುತ್ತೆ ಅನ್ನೋದು ಅನೇಕ ಸಂದರ್ಭಗಳಲ್ಲಿ ದೃಢಪಟ್ಟಿದೆ. ಈ ಹಿಂದೆ ಅಂದ್ರೆ 1996ರಲ್ಲಿ ಏರ್ ಕ್ರಾಶ್ ನಡೆದ ಸಂದರ್ಭದಲ್ಲೂ ಕೂಡ ಆರ್ಎಸ್ಎಸ್ ಇದೇ ರೀತಿಯಾಗಿ ಸಹಾಯವನ್ನ ಮಾಡುವುದಕ್ಕೆ ಧಾವಿಸಿತ್ತು. ಆಗ ಆರ್ಎಸ್ಎಸ್ ಯಾವುದೇ ರೀತಿಯ ಜಾತಿ ಧರ್ಮವನ್ನ ನೋಡದೆ ಹಜ್ ಯಾತ್ರಿಗಳ ಶವ ಸಂಸ್ಕಾರಕ್ಕೆ, ಮೃತದೇಹಗಳನ್ನ ಹೊರಕ್ಕೆ ತೆಗೆಯುವುದಕ್ಕೆ, ಅವರ ಸಂಬಂಧಿಕರಿಗೆ ಸಹಾಯವನ್ನ ಮಾಡೋದಕ್ಕೆ ಧಾವಿಸಿತ್ತು. ಹಾಗಾದ್ರೆ 1996ರಲ್ಲಿ ಏನ್ ನಡೀತು? ಆರ್ಎಸ್ಎಸ್ ಯಾವ ರೀತಿಯಾಗಿ ಸಹಾಯವನ್ನ ಮಾಡ್ತು ಹೇಳ್ತೀನಿ. 1996ರಲ್ಲಿ ಸೌದಿ ಅರೇಬಿಯನ್ ಏರ್ಲೈನ್ಸ್ ಮತ್ತು ಕಜಾಕಿಸ್ತಾನ್ ಏರ್ಲೈನ್ಸ್ ಪರಸ್ಪರ ಡಿಕ್ಕಿಯಾಗಿ ಬಹಳ ದೊಡ್ಡ ದುರಂತ ಸಂಭವಿಸಿತ್ತು. ಈ ಒಂದು ಘಟನೆಯಲ್ಲಿ 349 ಜನರು ಸಾವನ್ನಪ್ಪಿದ್ರು. ಈ ಸೌದಿ ಅರೇಬಿಯನ್ ಏರ್ಲೈನ್ಸ್ ನಲ್ಲಿ ಇದ್ದಂತಹ ಪ್ರಯಾಣಿಕರು ಯಾರು ಗೊತ್ತಾ? ಅವರು ಹಜ್ ಯಾತ್ರೆಯನ್ನ ಮುಗಿಸಿ ವಾಪಸ್ ಬರ್ತಾ ಇದ್ದಂತಹ ಯಾತ್ರಿಕರು, ಅಂದ್ರೆ ಮುಸಲ್ಮಾನರು. ಇಂಥ ಒಂದು ದುರ್ಘಟನೆ ನಡೆದಾಗ ಅಲ್ಲಿ ಯಾವುದೇ ರೀತಿಯ ಜಾತಿ ಮತ ಧರ್ಮವನ್ನ ನೋಡದೆ ಮೊದಲು ಸಹಾಯಕ್ಕೆ ಬಂದಿದ್ದೆ ಆರ್ಎಸ್ಎಸ್. ಘಟನಾ ಸ್ಥಳಕ್ಕೆ ಬಂದು ಮೃತದೇಹಗಳನ್ನು ಹೊರಕ್ಕೆ ತೆಗೆದಿದ್ದು, ಶವಪೆಟ್ಟಿಗೆಯನ್ನ ಸಿದ್ಧಪಡಿಸಿದ್ದು, ಅಧಿಕಾರಿಗಳಿಗೆ ಸಹಾಯವನ್ನ ಮಾಡಿದ್ದು ಇದೇ ಆರ್ಎಸ್ಎಸ್. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ನಡೆದಾಗ ಪತ್ರಕರ್ತ ಜಾಫರ್ ಇರ್ಷಾದ್ ಅವರು 1996ರಲ್ಲಿ ನಡೆದಂತಹ ಘಟನೆಯನ್ನ ನೆನಪಿಸಿಕೊಂಡು ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಆ ಟ್ವೀಟ್ ನಲ್ಲಿ ಯಾವುದೇ ರೀತಿಯ ಅಪಘಾತ ಸಂಭವಿಸಿದಾಗ ಅಥವಾ ವಿಪತ್ತುಗಳು ಎದುರಾದಾಗ, ಇಂತಹ ಪರಿಸ್ಥಿತಿ ಬಂದಾಗ ಮೊದಲು ಸಹಾಯಕ್ಕೆ ಧಾವಿಸೋದೇ ಆರ್ಎಸ್ಎಸ್ ನ ಸ್ವಯಂ ಸೇವಕರು. ಇಂತಹ ದುರ್ಘಟನೆಗಳಾದಾಗ ಮುಸ್ಲಿಂ ಸಂಘಟನೆಗಳು, ಕ್ರಿಶ್ಚಿಯನ್ ಮಿಷನರಿಗಳು ಎಲ್ಲಿರುತ್ತೆ ಅಂತ ಪ್ರಶ್ನೆ ಮಾಡಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಈ ಟ್ವೀಟ್ ಅನ್ನ ಹಿರಿಯ ಪತ್ರಕರ್ತ ಡಾಕ್ಟರ್ KJ ಸುರೇಶ್ ಅವರು ರೀಟ್ವೀಟ್ ಮಾಡಿ, ಅವತ್ತು ಹಜ್ ಯಾತ್ರಿಗಳು ಮೃತಪಟ್ಟಾಗಲೂ ಸಹಾಯಕ್ಕೆ ಬಂದದ್ದು ಆರ್ಎಸ್ಎಸ್ ನ ಕಾರ್ಯಕರ್ತರು ಅಂತ ಹೇಳಿ ಬರ್ಕೊಂಡಿದ್ದಾರೆ. ಇನ್ನು ಅಹಮದಾಬಾದ್ನಲ್ಲಿ ನಡೆದಂತಹ ದುರ್ಘಟನೆಯ ಬಗ್ಗೆ ಆರ್ಎಸ್ಎಸ್ ನ ರಾಷ್ಟ್ರೀಯ ಪ್ರಚಾರ ಪ್ರಮುಖ ಆಗಿರುವಂತಹ ಸುನಿಲ್ ಅಂಬೇಕರ್ ಅವರು ಈ ಘಟನೆಯ ಬಗ್ಗೆ ಸಂತಾಪವನ್ನ ಸೂಚಿಸಿದ್ದಾರೆ. ಘಟನೆಯಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಕುಟುಂಬಗಳಿಗೆ ದುಃಖವನ್ನ ಸಹಿಸುವಂತಹ ಶಕ್ತಿಯನ್ನ ಆ ಭಗವಂತ ನೀಡ್ಲಿ ಅಂತ ಹೇಳಿ ಇವರು ಸಂತಾಪವನ್ನ ಸೂಚಿಸಿದ್ದಾರೆ. ಇವರು ಸೂಚಿಸಿರುವಂತಹ ಈ ಸಂತಾಪ ಕೇವಲ ಬಾಯಿ ಮಾತಲ್ಲ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದಂತಹ ಈ 2 ಘಟನೆಗಳಿಂದ ಸ್ಪಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.